ಹಲೋ ಎವ್ರಿವನ್, ವೆಲ್ಕಮ್ ಟು ಅಮ್ಮಾಸ್ ಮ್ಯಾಜಿಕ್ ಪಾಟ್. ಇವತ್ತು ಹೋಳಿಗೆ ಮಾಡೋದು ನೋಡ್ಕೊಳ್ಳೋಣ. ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ಮೈದಾ ಹಸಿಟ್ಟು ಪ್ರಿಪೇರ್ ಮಾಡ್ಕೊಬೇಕು. ಅದಕ್ಕೆ ಮೈದಾ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಸಾಕು ಚಿಟಿಕೆಯಷ್ಟು. ಸ್ವಲ್ಪ ಅರಿಶಿನ ಇದನ್ನು ಹಾಕ್ಕೊಂಡು ಕಲಿಸ್ಬಿಟ್ಟು ಇದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಇದು ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು, ಸ್ವಲ್ಪ ನೀರಾಗೆ ಕಲಿಸ್ಕೊಬೇಕು. ಹೋಳಿಗೆ ತಟ್ಟಬೇಕು ಅಂದರೆ ಸ್ವಲ್ಪ ನೀರಾಗೆ ಇರಬೇಕು. ಈ ಥರ ಮೆತ್ತಗಿರಬೇಕು. ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೊಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ಒಬ್ಬಟ್ಟು ತಟ್ಟೋದಕ್ಕೆ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಈ ಥರ ನಾದ್ಕೊಳ್ಬೇಕು. ಈ ಗ್ಲಾಸ್ನಲ್ಲಿ ಬೇಳೆ ತೊಗೊಂಡಿದ್ದೆ. ಇದೇ ಗ್ಲಾಸಲ್ಲಿ ನಾನು 1.5 ಗ್ಲಾಸ್ ಆಗೋಷ್ಟು ಬೆಲ್ಲ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಕರಗಕ್ಕೆ ಬಿಡೋಣ. ಮಿಕ್ಸಿ ಜಾರ್ಗೆ 1 ಸ್ಪೂನಷ್ಟು ಗಸಗಸೆ ಮತ್ತು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳೋಣ. 1-2 ಸ್ಪೂನಷ್ಟು ಕೊಬ್ಬರಿ ಹಾಕ್ಕೊಂಡು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಈ ಬೆಲ್ಲಕ್ಕೆ ನಾವೇನು ಕೊಬ್ಬರಿ ಗಸಗಸೆ ಅಂದ್ಕೊಂಡಿದ್ವು ಅದನ್ನು ಹಾಕ್ಕೊಳ್ಳೋಣ. ಮತ್ತು ನಾವು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದು ಕೂಡ ಹಾಕ್ಕೊಳ್ಳೋಣ. ಇದಕ್ಕೆ 1/2 ಸ್ಪೂನಷ್ಟು ಏಲಕ್ಕಿ ಪುಡಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು 1 ನಿಮಿಷದವರೆಗೂ ಈ ಬೇಳೆ ಎಲ್ಲನೂ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕು. ನಾವೇನು ಬೆಲ್ಲ ಬೇಳೆ ಎಲ್ಲ ಹಾಕಿ ಮಿಕ್ಸರ್ ಮಾಡ್ಕೊಂಡಿದ್ವೋ ಅದನ್ನು ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕಿದು. ಇದನ್ನು ರುಬ್ಕೊಳ್ಳೋಣ. ನಾವು ಮೈದಾ ಕಲಿಸ್ಕೊಂಡಿದ್ವಲ್ಲ ಅದು ನೋಡಿ ಈ ಥರ ಬರುತ್ತೆ. ಈ ಥರ ಕಲಿಸ್ಕೊಬೇಕು ಚೆನ್ನಾಗಿ. ಹಾಗೆ ನಾವು ಏನು ಬೆಲ್ಲ ಬೇಳೆ ಎಲ್ಲ ಹಾಕಿ ರುಬ್ಕೊಂಡಿದ್ವಲ್ಲ ನೋಡಿ ಈ ಥರ ಇರುತ್ತೆ. ಇದನ್ನು ನಾವು ಇಷ್ಟಿಷ್ಟ ಗಾತ್ರದಲ್ಲಿ ಉಂಡೆ ಮಾಡ್ಕೊಬೇಕು. ನಿಮ್ಗೆ ಎಷ್ಟು ಬೇಕು, ಇನ್ನು ಚಿಕ್ಕದು ಬೇಕು ಅಂದರೆ ಚಿಕ್ಕದು ಮಾಡ್ಕೊಳ್ಳಿ, ಇನ್ನೂ ಸ್ವಲ್ಪ ದೊಡ್ಡದು ಬೇಕು ಅಂದರೆ ದೊಡ್ಡದು ಮಾಡ್ಕೊಬೋದು. ನೋಡಿ ಈ ಥರ ಮಾಡ್ಕೊಬೇಕು. ನೋಡಿ ಒಬ್ಬಟ್ಟು ತಟ್ಟೋದಕ್ಕೆ ಈ ಥರ ಒಂದು ಸಿಗುತ್ತೆ ನಮಗೆ ಆನ್ಲೈನಲ್ಲಿ. ಈ ಥರ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಟ್ಕೊಬೇಕು. ಈಗ ಇದು ಹೂರಣ ಇಟ್ಕೊಂಡು ನಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತಟ್ಕೊಬೇಕು. ನಿಮ್ಗೆ ಯಾವ ಥರ ಬೇಕೋ ಆ ಥರ ತಟ್ಕೊಬೋದು. ತೆಳು ಬೇಕಾದರೆ ತೆಳು, ಇಲ್ಲ ತಿಕ್ಕಾಗಬೇಕು ಅಂದರೆ ತಿಕ್ಕಾಗಿ ತಟ್ಕೊಬೋದು. ಒಂದು ಹೆಂಚು ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ನೋಡಿ ಅದಕ್ಕೆ ನಾವು ಏನು ತಟ್ಕೊಂಡಿರ್ತೀವೋ ಅದನ್ನು ಇದೆಲ್ಲ ಮೇಲೆ ಹಾಕ್ಕೊಂಡು ತೆಕ್ಕೊಬೋದು. ಇದು ಬೇಯಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈ ಥರ ತಿರುಗಿ ಹಾಕ್ಕೊಬೇಕು. ಇನ್ನೂ ಒಂದು ಸೈಡನ್ನು ಬೇಯಕ್ಕೆ ಬಿಡಬೇಕು. ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ,
ತುಪ್ಪ ಹಾಕ್ಕೊಂಡು ತಿಂದರೆ ತುಪ್ಪನ ಹಾಕ್ಕೊಂಡು ಹಾಲು ಹಾಕ್ಕೊಂಡು ತಿನ್ಬೋದು. ನೀವು ಬರೀ ತುಪ್ಪನಲ್ಲೂ ತಿನ್ಬೋದು. ಇವಾಗ ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ ಇದನ್ನು. ಇನ್ನೂ ಒಂದು ಮಾಡ್ಕೊಳ್ಳೋಣ ಹಾಗೆ. ತುಂಬ ಸುಲಭವಾಗಿ ಮಾಡ್ಕೊಬೋದು. ನೀವು ಮನೇಲಿ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ ಹೇಗಿದೆ ಅಂತ. ನಿಮಗೆ ಅರ್ಥ ಆಗ್ತಿದ್ರೆ ಕಮೆಂಟ್ನಲ್ಲಿ ಕೇಳಿ, ನಾವು ಆನ್ಸರ್ ಮಾಡ್ತೀನಿ. ಈಗ ಹೆಂಚು ಮೇಲೆ ಹಾಕ್ಕೊಳ್ಳೋಣ. ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊಬೇಕು. ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಪ್ಲೇಟ್ನಲ್ಲಿ ತೆಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತದೆ. ನೀವು ಮನೇಲಿ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.